ಹಲೋ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಸ್ವೀಟ್ ಪೊಟ್ಯಾಟೊ ಫ್ರೈ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದು ಕೂಡ ಸಿಂಪಲ್ ಆಗಿ ಒಂದು 10ರಿಂದ 15 ನಿಮಿಷದಲ್ಲೇ ಮಾಡ್ಕೊಳ್ಬೋದು. ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸು ಈ ಸೀಸನಲ್ಲಿ ಹೆಚ್ಚಾಗಿ ಬಂದಿರುತ್ತೆ. ಇದನ್ನು ನಾವು ತಿನ್ನಬೇಕು ಕೂಡ, ಆದರೆ ಇದನ್ನು ಹೇಗೆ ತಿನ್ನೋದು ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ತಿಂದರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಸ್ವೀಟ್ ಪೊಟ್ಯಾಟೊ ಫ್ರೈ ಮಾಡೋದಕ್ಕೆ ನಾನು ಒಂದು ಸ್ವೀಟ್ ಪೊಟ್ಯಾಟೊ ತೊಗೊಂಡಿದ್ದೀನಿ. ಇದು ಅಂದಾಜು 250 ಗ್ರಾಮ್ನಷ್ಟಿದೆ. ಇದನ್ನು ಮೊದಲಿಗೆ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು. ಅದಾದಮೇಲೆ ಎಡ್ಜಸ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಳ್ಳೋದಕ್ಕೆ ಮತ್ತು ಸಿಪ್ಪೆ ತೆಗೆಯೋದಕ್ಕಿಂತ ಮುಂಚೆ ಕೈಗೆಲ್ಲ ಸ್ವಲ್ಪ ಉಪ್ಪು ಹಚ್ಕೊಂಡಿರಿ, ಆಗ ಕೈಯೆಲ್ಲ ಕಪ್ಪಾಗೋದಿಲ್ಲ. ಗೆಣಸು ಬೇಗನೆ ಕಪ್ಪಾಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ನೋಡಿ, ಆಲೂಗಡ್ಡೆನ ಯಾವ ರೀತಿಯಾಗಿ ನೀವು ಸಿಪ್ಪೆ ತೆಗಿತಿರಲ್ಲ ಅದೇ ರೀತಿಯಾಗಿ ತೆಗೆದುಬಿಡಿ. ಕೈಗೆ ಸ್ವಲ್ಪ ಉಪ್ಪು ಹಚ್ಕೊಂಡು ತೆಗೆದ್ರೆ ಆಯಿತು. ಅದಾದಮೇಲೆ ಈ ರೀತಿಯಾಗಿ ರೌಂಡ್ಗೆ ನಾವು ಸ್ಲೈಸಸ್ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ರಫ್ ಆಗಿದ್ರೂ ಕೂಡ ನಡೆಯುತ್ತೆ. ಈಗ ಇದನ್ನು ನಾವು ಉಪ್ಪಿನ ನೀರಿನಲ್ಲಿ ಹಾಕಿ ತೊಳ್ಕೊಳ್ಬೇಕಾಗುತ್ತೆ. ಒಂದು ಬೌಲ್ನಲ್ಲಿ ನೀರು ಹಾಕಿ ಅದಕ್ಕೆ 1 ಚಮಚ ಉಪ್ಪು ಹಾಕಿ 5 ನಿಮಿಷ ಹಾಗೆ ರೆಸ್ಟ್ ಮಾಡೋದಕ್ಕೆ ಬಿಡೋಣ. 5 ನಿಮಿಷ ಉಪ್ಪಿನ ನೀರಲ್ಲಿ ನೆನೆಸಿ ಆದಮೇಲೆ ಚೆನ್ನಾಗಿರೋ ನೀರಲ್ಲಿ ಒಂದ್ಸಲ ತೊಳ್ಕೊಳ್ಬೇಕು. ಅದಾದಮೇಲೆ ತೊಳೆದಾದ್ಮೇಲೆ ಇದನ್ನು ನಾನೀಗ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಇದಕ್ಕೀಗ 1 ಚಮಚದಷ್ಟು ಉಪ್ಪು ಹಾಕೊಳ್ಳೋಣ, ರುಚಿಗೆ ತಕ್ಕ ಹಾಗೆ. 1/4 ಚಮಚ ಅರಿಶಿನ, 1.5 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ತಿದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ. 1/4 ಚಮಚದಷ್ಟು ಜೀರಿಗೆ ಪುಡಿ, 1/2 ಚಮಚದಷ್ಟು ಕಾಳುಮೆಣಸಿನ ಪುಡಿ ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಚಾಟ್ ಮಸಾಲ ಪುಡಿ ಕೂಡ ನಾನು ಒಂದು 1/2 ಚಮಚದಷ್ಟು ಹಾಕೊಳ್ತಾ ಇದ್ದೀನಿ. ನೀವು ಕೂಡ ಚಾಟ್ ಮಸಾಲ ಪುಡಿಯನ್ನು ಕೂಡ 1/2 ಚಮಚ ಹಾಕೊಳ್ಳಿ. 1 ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ, ಯಾಕೆಂದರೆ ಎಲ್ಲ ಮಸಾಲೆ ಆ ಗೆಣಸಿನ ಸ್ಲೈಸಸ್ಗೆ ಚೆನ್ನಾಗಿ ಹತ್ಕೊಳ್ಳಿ ಅಂತ 1 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲ ಚೆನ್ನಾಗಿ ಮಸಾಲೆ ಹಚ್ಚಿದ್ಮೇಲೆ ಇದನ್ನು 15 ನಿಮಿಷಗಳ ಕಾಲ ಹಾಗೆ ರೆಸ್ಟ್ ಮಾಡೋದಕ್ಕೆ ಬಿಡಿ. 15 ನಿಮಿಷ ಆದಮೇಲೆ ಒಂದು ಪ್ಯಾನ್ನಲ್ಲಿ 2 ಚಮಚ ತುಪ್ಪ ಹಾಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಆದಮೇಲೆ ನಾವು ತುಪ್ಪ ಎಲ್ಲ ಕರಗಿದ್ಮೇಲೆ ಒಂದೊಂದೇ ಸ್ಲೈಸ್ನ ನಾವು ಒಂದ್ರ ಪಕ್ಕ ಇಟ್ಕೊಳ್ತಾ ಹೋಗೋಣ. ಈಗ ಇದು ಚೆನ್ನಾಗಿ ನೆಂದಿದೆ. 15 ನಿಮಿಷಗಳ ಕಾಲ ಒಂದ್ರ ಪಕ್ಕ ಒಂದು ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 10 ನಿಮಿಷ ಬೇಯಿಸ್ಕೊಳ್ತೀನಿ. 10 ನಿಮಿಷ ಆದಮೇಲೆ ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಆಗಿದೆ. ಈಗ ಇದನ್ನು ಇನ್ನೊಂದು ಸೈಡ್ಗೆ ನಾನು ಫ್ಲಿಪ್ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ. ಇನ್ನೊಂದು ಸೈಡ್ಗೂ ಕೂಡ ಫ್ಲಿಪ್ ಮಾಡಿಕೊಂಡು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದಂತೂ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ. ಇದನ್ನು ನಾವು ತುಪ್ಪದಲ್ಲಿ ಫ್ರೈ ಮಾಡಿರೋದ್ರಿಂದ ರುಚಿ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ನೋಡಿದ್ರಲ್ವಾ ಸ್ವೀಟ್ ಪೊಟ್ಯಾಟೊ ಫ್ರೈ ಮಾಡೋದು ಎಷ್ಟು ಸುಲಭ ಅಂತ. ನೀವು ಕೂಡ ಹೀಗೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ನೀವು ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿದ್ಮೇಲೆ ನೀವು ಸೈಡ್ಗೆ ಮೊಸರಲ್ಲಿ ಬೇಕಾದರೂ ಹಚ್ಕೊಂಡು ತಿನ್ಬೋದು, ಅಥವಾ ನಿಮಗೆ ಟೊಮ್ಯಾಟೊ ಕೆಚಪ್ ಇಷ್ಟ ಆದರೆ ಅದರಲ್ಲೂ ಕೂಡ ತಿನ್ಬೋದು. ನಾನು 2 ಬ್ಯಾಚಸಲ್ಲಿ ಇಷ್ಟು ಪೊಟ್ಯಾಟೋನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಟೊಮ್ಯಾಟೊ ಕೆಚಪ್ ಅಥವಾ ಮೊಸರಿನ ಜೊತೆ ತಿನ್ಬೋದು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ನಿಂಬೆಹಣ್ಣು ರಸವನ್ನು ಹಾಕ್ಕೊಂಡು ತಿಂತಾ ಇದ್ರೆ ನಿಜವಾಗ್ಲೂ ಸೂಪರ್ ಆಗಿರುತ್ತೆ. ತುಂಬಾ ಸಾಫ್ಟ್ ಆಗಿ, ತುಂಬಾ ಸ್ಪೈಸಿಯಾಗಿ, ತುಂಬಾ ಚೆನ್ನಾಗಿತ್ತು. ಸಾಯಂಕಾಲ ಹೊತ್ತು ಏನಾದರೂ ತಿನ್ನಬೇಕು ಅನಿಸಿದಾಗ ಈ ರೀತಿಯಾಗಿ ಹೆಲ್ದಿಯಾಗಿ ಸ್ವೀಟ್ ಪೊಟ್ಯಾಟೊ ಫ್ರೈನ ನೀವು ಮನೇಲಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮಗೂ ಕೂಡ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.